ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ನನ್ನ ತಮ್ಮ ಬೆಳಿಗ್ಗೆ ಉಪ್ಪು ಹಾಕ್ತಾ ಇದ್ದಾನೆ ಫ್ರೆಂಡ್ಸ್. ನಾವಂತೂ ಒಂದು ಸತಿನೂ ಹಾಕಿರಲಿಲ್ಲ. ಹಾಕಿದೋ ಈ ಬ್ಯಾಚ್ ಕೂದಾಗ ಹಾಕೇ ಇರಲಿಲ್ಲ. ಇದು 2ನೇ ಸತಿ ಕೂಯ್ತಾ ಇರೋದು. ಹಂಗಾಗಿ ಮೇವೆ ಸರಿಯಾಗಿ ಬರಲಿಲ್ಲ. ಆ ಕಡೆ ಎಲ್ಲ ಹಾಕಿದಾನಂತೆ. ಇದು ಇಷ್ಟಿದೆ, ಕೂಯ್ದಾಗ ಹಾಕ್ಬಿಡೋಣ ಬಿಡುವಂಬಿಟ್ಟು ಹಾಕ್ತಾವನೆ. ಉಪ್ಪು ಹಾಕಿದ್ರೆ ಸೀಮೆ ಹುಲ್ ಬರುತ್ತೆ ಫ್ರೆಂಡ್ಸ್. ನೋಡಿ, ಮೇವೇ ಬರಲಿಲ್ಲ. ಮೇವು ಸಾಲ್ಟೇಜ್ ಈ ಸತಿ ಮೇವು ಸಖತ್ತು ಪ್ರಾಬ್ಲಮ್ ಆಗೋಯ್ತು. ಮೇವಿಗೆ ಎಲ್ಲೂ ಬಿಟ್ಟೆ ನೋಡಿ, ಯಾವ ಸೀಮೆ ಹುಲ್ಲು ಎಲ್ಲೂ ಬಿಡಲಿಲ್ಲ. ಎಲ್ಲ ಮೇವು ಚೆಲ್ಲವ್ರೆ, ನಮ್ಮ ಮನೆಯವರೇ ಮೇವು ಚೆಲ್ಲದೆ ಹೋದ್ರು ಈ ಸತಿ. ಈಗ ಆಗ ಅಂತ ಇದು ಮಾಡಿದ್ರು. ಈಗ ಇನ್ನೊಂದು ವಾರ ತಳ್ಳಬೇಕು. ಯಾಕೇಳು, ಮಳೆ ಓದೋದಲ್ಲ ತ್ಯಾವ ಎಲ್ಲದದು ಚೆನ್ನಾಗಿ ಮಳೆ ಇತ್ತು. ಒಂದು ಅರ್ಧದಲ್ಲಿದ್ದಾಗ ಉಳಿಸಿದ್ರೆ ಸೋಮವಾರ ದಿವಸನೂ ಭಾನುವಾರ ದಿವಸನೂ ಉಳಿಸ್ಬಿಟ್ಟಿದ್ರೆ ಇನ್ನೊಂದು ಸತಿ ಪಟ ಹೊಡ್ಸ್ಕೊಂಡು ನಾವು ಮಾತೆ ಸಿಗಿಸ್ಕೋಬೋದಾಗಿತ್ತು. ಮಾತೆ ಜೋಳನ ಮಾಡಲಿಲ್ಲ. ಏನು ಮಾಡಿಯೇ, ಏನಾರು ಹೇಳಿದ್ರೆ ಕುಂದಾಡ್ತಾರೆ. ಮೆತ್ಕೆ ಕಾಲು ಹುಷಾರು. ನೆನೆ ವೆಂಕಟೇಶಣ್ಣ ಏನು ಮಾಡೋದಂತೆ ಗೊತ್ತೇ, ಅವು ಮೇವು ಈಗ ಬಂದಂತೆ ಇಲ್ಲೆಲ್ಲೋ ಮನಗಿತ್ತಂತೆ. ಏನು ಬಿದ್ದಿ ಎದ್ದ ದೌಡು. ನಾನು ಕುಯ್ಯಲ್ಲ ಕಣಪ್ಪ, ಆವದೇ ಇಲ್ಲ ಆವದೇ ಅಂದ್ಕೊಂಡು. ಹಾಂ, ಅವೇನು ಮಾಡಲ್ಲ, ನಾವೇನು ತಂಟೆ ಮಾಡಿದ್ರಲ್ವೇ. ಈಗೇನು ಈ ಮಳೆಗಾಲ ಅಲ್ವೇನಿಲ್ಲ, ಮಸ್ತಾಗಿದ್ದೇ ಇರ್ತವೆ ಅವುಗಳಿಗೇನು ಪಾಪ ಅವೆಲ್ಗೋದವು. ಸೊ ನನ್ನ ಚಾನಲ್ ಯಾರು ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಸೀಮೆ ಹುಲ್ಲು ಇದು ಸತ್ತೆ ಆಡ್ಮರಿಗೆ ಮೇಯ್ತದೆ ಅಂತ ತುಂಬಿದ್ದೀನಿ. ಒಂದು ಬೋಸಿಯ ಎತ್ಕೊಯ್ತೀನಿ ನಾನು. ಕುರಿಗೆ ಮೇವು ಹೊಡಿಬೇಕು. ಇವನು ಉಪ್ಪು ಹಾಕ್ಬಿಟ್ಟು ಇಷ್ಟ ಬರ್ತಾನೆ. ಹಸಿಗೆಲ್ಲ ಮೇವು ಹಾಕಾಯ್ತು. ಮೇಯ್ತದೆ. 10 ಗಂಟೆ ಕೆಲಸ ಆಗಿದೆ. ಕಸ ಕಟ್ಟಾಕ್ಬಿಟ್ಟು ಹೋಗ್ಬೇಕು. ದೀಪು ಅಂತ ಅದೊಂದು ಚೂರು ಮೇಯ್ಲೆ ಮೇವು ಮಲ್ಕಾಗ್ತಾ ಇದೆ ಮಾತ್ರ. ಅದೇ ಹೊಸ ಅಲ್ಲಿ ತಂದು ಕಟಾಕ್ತೀನಿ ನಾನು. ಮೇವು ಹೊಡ್ಬಿಟ್ಟು ಹಸಿ ಕುರಿ ಮರಿಗೆ ಆಮೇಲೆ ಹಾಕ್ತೀನಿ. ಫಸ್ಟು ಹೊಸ ಕಟಾಕ್ತೀನಿ. ಇನ್ನೊಂದ್ಸತಿ ಯಾವ ಆರಲಿ ಅಂತ ನಾನು ಅಲ್ಲೆಲ್ಲ ನೋಡ್ತೀನಿ ಹೊಸಿಯ. ಎಲ್ಲೂ ತ್ಯಾವ ಎಲ್ಲಿ ತುಳ್ದಾಕ್ಬಿಡ್ತಾವಲ್ಲ, ಮೇವಿದಿಲ್ಲ. ಸರಿ ಬಾ, ನಾನು ಎತ್ಕೊಡು ಹೋಯ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇವರು 3 ದಿವಸದಿಂದ ಬಂದಿರಲಿಲ್ಲ. ಎಲ್ಲೋಗಿದ್ನ ಕಣ. ಇಲ್ಲೋಡ ಚಿನ್ನ, ಎಲ್ಲೋಗಿದೆ ಕಣ್ಣು ನೋಡಿ. ಕಣ್ಣೆಲ್ಲ ಏಟ್ ಮಾಡಿಕೊಂಡು, ಈ ಕಾಲು ಏಟ್ ಮಾಡಿಕೊಂಡು ಬಂದು ಮನ್ಗಾವನ ಇಲ್ಲಿ. 3 ದಿವಸ ಆಗಿತ್ತು. ಎಲ್ಲೋಗಿದ್ನೋ ಕಾಣೆ. ಕಣ್ಣೆಲ್ಲ ಏಟ್ ಮಾಡ್ಕೊಂಡು ಎಲ್ಲೋ ಕಚ್ಚಿಸ್ಕೊ ಬಂದವನೆ ನಾಯಿ ಕೈಲಿ. ಇವ್ರಿಗೂ ಅವ್ರ ಫ್ರೆಂಡ್ಸ್ ಕೈಲ ಕಚ್ಚಿಸ್ಕೊ ಬಂದವನೆ. ತಿರುಗ್ತಾನೆ ನಾಯಿ ತಿರುಗ್ದಂಗೆ ನೋಡಿ. ಬಂದು ಮನ್ಗಾವನಿಗೆ ಆಸಾಮಿ. ಸಂಜೆ ಬ್ಲಾಗ್ ಫ್ರೆಂಡ್ಸ್ ಇದು. ಬೆಳಗ್ಗೆ ವಿಡಿಯೋ ಮಾಡಿದೆ, ಬಟ್ ಮಾಡೋಕ್ಕಾಗಲ್ಲ ನೋಡಿ. ಈ ಮಳೆ ಗಿಡಿ ಮಳೆ ಒಳ್ಳೆ ಬತ್ಲು ಮನೆ ನೀರು ಹೋದಂಗೆ ಉಯ್ತಾನೆ ಇದೆ ಮಳೆ. ವಿಪರೀತ ಮಳೆ. ಅನಿತದೆ ನಿಲ್ತದೆ ಈ ಥರ. ವಿಪರೀತ ಮಳೆ ನೋಡಿ. ಇದೇ ತಾನೇ ಊದಿ ನಿಲ್ತದೆ. ವೆದರ್ ನೋಡಿ ಫ್ರೆಂಡ್ಸ್, ನೋಡೋಕೆ ಚೆನ್ನಾಗಿದೆ. ಆದರೆ ನನ್ನ ತಲೆನೋವು ಹೋಗ್ಬಿಟ್ಟಿದೆ ಈ ಚಳಿಗೆ, ಈ ಕೋಲ್ಡ್ಗೆ ನನಗೆ ಆಗಲ್ಲ. ನೋಡಿ ಮೋಡ ಹೆಂಗಿದೆ. ನೋಡೋಕೆ ಚೆನ್ನಾಗಿದೆ ಅಷ್ಟೆ. ನವಿಲು ನೋಡಿ ಫ್ರೆಂಡ್ಸ್, ನವಿಲು ಅಲ್ಲಿ ಕಾಣಿಸ್ತಾ ಇದೆಯಾ? ಝೂಮ್ ಹಾಕಿ ಹೊಂಟೋಯ್ತದೆ. ನಾನು ನೋಡಿದ್ರೆ ಸಾಕು ಹೊಂಟೋಯ್ತು ನೋಡಿ. ಎಷ್ಟು ಚೆನ್ನಾಗಿ ಮೇಯ್ತಾ ಇದೆ. ಸೊ ಸಾಯಂಕಾಲ ನನ್ನ ಮಗಳೊಂದು ಇದು ಶುಕ್ರವಾರ ಅಲ್ವಾ, ನಾಳೆಯಿಂದ ಮನೆ ಕ್ಲೀನಿಂಗ್ ಮಾಡಬೇಕು, ಮೇವು ಹೊಡಿಬೇಕು. ಇನ್ನೂ ಮೇವು ಹೊಡಿಲಿಲ್ಲ. ಸೀಮೆ ಹುಲ್ ಕಟ್ಟಿರಲಿಲ್ಲ. ಆಡ್ಬರಿಗೆ ಸೀಮೆ ಹುಲ್ ಕಟ್ಟಿದ್ದೀನಿ. ಸೌಂಡ್ ಜಾಸ್ತಿ ಅಲ್ಲಿ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಕೇಳಿಸಲ್ಲ ಹೋಗೋತಿಲ್ಲ. ಇಲ್ಲಿ ಕಟ್ಟಿದ್ದೀನಿ ಸೀಮೆ ಹುಲ್, ತೋರಿಸ್ತೀನಿ. ಮೇಯ್ತಾವೆ ಇನ್ನು ನೋಡಿ ಹೆಂಗೆ ಮೇಯ್ತಾವೆ. ನಾಳೆ ಅದನ್ನ ಜೋಳದ ಕಡ್ಡಿ ಎತ್ತಾಕಬೇಕು. ಕಡ್ಡಿ ಎತ್ತಾಕಲಿಲ್ಲ. ಈ ಚಳಿಗೆ ತಲೆನೋವು ಫ್ರೆಂಡ್ಸ್. ನನಗೆ ತಲೆನೋವುದೇ ಒಂದು ಪ್ರಾಬ್ಲಮ್, ಏನಿಲ್ಲ. ಈಗ ತಲೆನೋಯ್ತದೆ ಅವಾಗವಾಗ ಬಂದ್ಬಿಟ್ಟಂತ ಮನುಷ್ಯರ ಥರ. ಅಯ್ಯೋ ರಾಮ, ಎಣ್ಣೆ ಎಲ್ಲ ಮೆತ್ತಿದ್ದೀನಿ ನೋಡಿ.
ಎಣ್ಣೆ ಎಲ್ಲ ಹೆಚ್ಚಿದ್ದೀನಿ, ಆದರೂ ತಲೆನೋವು. ಮನೆಯವ್ರು ಹಾಲು ಕರಿತಾವ್ರೆ, ಏರ್ಫೋನ್ ಹಾಕ್ಕೊಂಡು ಹಾಲು ಕರಿತಾವ್ರೆ, ತೋರಿಸ್ತೀನಿ. ಮಳೆ ಅಲ್ವಾ, ಮಾತಾಡಿಸ್ತಾರೋ ಹೋಯ್ತದೆ ಫೋನಲ್ಲಿ. ಫೋನ್ ತೆಗಿಬೇಕಲ್ಲ 20 ಸತಿ. ಏರ್ಫೋನ್ ಹಾಕ್ಕೊಂಡು ಸ್ಟೈಲಾಗಿ ಹಾಲು ಕರಿತಾವ್ರೆ. ಏರ್ಫೋನ್ ಹಾಕೊಂಡು ನಮ್ಗಂತೂ ಯೋಗ ಇದ್ದದೆ. ಯಾಕೋ ನಮ್ಮ ಹಸು ಫ್ರೆಂಡ್ ನಿಮ್ಗೆ ಹೇಳಲೇ ಇಲ್ಲ, ನೆನೆ ತಂದ್ರಲ್ಲ ಹಸು, ಅದು ಮೇವು ಮೇಯ್ತಾ ಇಲ್ಲ, ತಿಂಡಿನೂ ತಿಂತಾ ಇಲ್ಲ. ಇವು ಗುದ್ದಕ್ಕೆ ಬರ್ತಾಳೆ ನನಗೆ, ಸೌಂಡು ಅಲ್ಲಿ ಜಾಸ್ತಿ. ಇಲ್ಲಿ ನೋಡಿ ಹೆಂಗೆ ಗುದ್ದಕ್ಕೆ ಬರ್ತಾಳೆ, ಗುದ್ದಕ್ಕೆ. ಏಯ್ ಯಾಕವಾ, ಏನಾರು ಗುದ್ದಕ್ಕೆ ಬಂದರೆ ಇಲ್ಲಿ ನೋಡಿ ಹೆಂಗೆ ಗುದ್ದಕ್ಕೆ ಬರ್ತಾಳೆ. ಯಾಕೆ ಕುದ್ದದ್ ನೀನು? ಹೊಡೆದಾಕ್ಬಿಡ್ತೀನಿ. ಮೇವೇ ಮೇಯ್ತಾ ಈಗ ಹೊಸಿ ಬಾಯಾಡ್ತಾಳೆ. ಇದು ಬೆಳಗ್ಗೆ ಹಾಕಿದ್ ಮೇವು ಹುರ್ಗೋಗ್ಬಿಟ್ಟು ಮೇಯ್ತಿದ್ರಂತೆ. ಕೊಮ್ಮು ಕಟ್ ಮಾಡಿಸ್ಬೇಕು ಫ್ರೆಂಡ್ಸ್. ಇದಕ್ಕೆ ಕೊಮ್ಮು ನೋಡಿಸ್ತೀವಿ, ಚೂಪು ಕೊಮ್ಮು ಕಟ್ ಮಾಡಿಸ್ಬೇಕು ಇದಕ್ಕೆ. ನೆನ್ನೆಲ್ಲ ಗೊತ್ತಾಗಲಿಲ್ಲ, ಈಗ ಗೊತ್ತಾವಳು ಹೆಂಗೆ ನೋಡ್ತಾ. ಸೊ ಬನ್ನಿ ಮೇವು ಹೊಡಿಯೋಕೆ ಹೋಗೋಣ. ಮೇವು ಹೊಡೆದು ಬಿಡೋಣ. ಕರೆಂಟು ಅಂತಂದರೆ ಕಷ್ಟ. ನೋಡಿ ಎಷ್ಟು ನೀಟಾಗವೆ ಇದೆಲ್ಲ. ಮೇವು ಹಾಕಿದ್ದೀವಿ. ಇನ್ನೊಂದು 10 ನಿಮಿಷ ಅಷ್ಟೇ. ಏನು ಉದ್ದಕ್ಕೂ ಮೈಸೂರು ಪಾಕ್ ಮಾಡಕ್ದಂಗೆ ಎಲ್ಲ ಮಡಿತಿರ್ತೇವೆ. ಮೈಸೂರು ಪಾಕ್ ಸೇಮ್ ಮೈಸೂರು ಪಾಕೆ. ತಪ್ಪ ಒಂದು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಪ್ರತಿಯೊಂದು. ಈಗ ಇಷ್ಟು ನೀಟಾಗಿ ಎಲ್ಲ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು 7 ಗಂಟೆ ಅಷ್ಟರಲ್ಲಿ ತಿರ್ಗಾ ಬರ್ತಾರೆ. ಪಪೇತಲ್ಲಿ 7-8 ಗಂಟೆ ಅಂತ ನೆನ್ಕೊಳ್ಳಿ. ಪಪೇತಲ್ಲಿ ನೀರು ಕುಡಿಸಿ, ಇಲ್ಲ ನಾನು ಬರ್ತೀನಿ, ಅವ್ರಿಲ್ಲ ಅಂದ್ರೆ ನಾನು ಬರ್ತೀನಿ, ಅವ್ರು ಇಲ್ಲದಾಗ ಅವ್ರು ಬರ್ತಾರೆ. ಹೆಂಗೆ ಮಾಡಿರ್ತವೆ ಅಂದರೆ ಯಪ್ಪ, ಇಲ್ಲ ಆಚೆ ಕಡೆ ಕಟ್ಟೋಕ್ರೆ ಸಾಕಕ್ಕ ಅನಿಸುತ್ತೆ. ಈ ಮಳೆಯಲ್ಲಿ ಈ ಜಿಡ್ಡಿಲಿ ಕಟ್ಟೋಕ್ಕಾಗಲ್ಲ. ಬೆಳಗ್ಗೆ ಅಂತೂ ನೋಡೋಕ್ಕಾಗಲ್ಲ. ಇನ್ನು ಬೆಳಗ್ಗೆ ಎದ್ದು ನಾನು ಬರಬೇಕು ಜೊತೆಲಿ. ಯಾಕೆಂದ್ರೆ ಬೆಳಗ್ಗೆ ಬರ್ತಿರಲಿಲ್ಲ, 2 ಹಸು ಎಕ್ಸ್ಟ್ರಾ ಆಗಿದೆಯಲ್ಲ, ಪಪೇತಳ್ಳೋಕ್ಕೆ ಆಗಲ್ಲ, ಹಿಂಸೆ ಬರಬೇಕು. ಈ ಥರ ಇಷ್ಟು ನೀಟಾಗಿಟ್ಟರು ನೋಡೋಕ್ಕಾಗಲ್ಲ. ನೀಟಾವೆಲ್ಲ ನೀಟ್ಗೆ ನಿಂತ್ಕೋತಲ್ಲ ಫ್ರೆಂಡ್ಸ್. ಅದೇ ಕರು ಹಾಕೊಂಡು ವರ್ಷ ಆದರೂ ಏನು ಪ್ರಾಬ್ಲಮ್ಮು ಅಂತ ಗೊತ್ತಾಗ್ತಿಲ್ಲ. ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ಏನೇನು ಮನೆ ಮದ್ದಾಗಲಿ ಔಷಧಿ ಆಗಲಿ ಕೊಟ್ಟರೆ ಫಲ ನಿಲ್ಲುತ್ತೆ ಅಂತ ಹೇಳಿ 3 ಹಸು ಕಂಟಿನ್ಯೂಸ್ ಆಗಿ ಈಟು ಕೊಡಿಸ್ತಾನೆ ಇರ್ತೀವಿ. ಅದು ತಿರ್ಗಾ ವಾವ್ ಮಡಗಿದ್ದೀನಿ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಡೆ ಯಾವ ಥರ ಕಮೆಂಟ್ ಕೊಡ್ತೀರಾ ಅಂತ. ಸಮಯ ಬಂತು ಫ್ರೆಂಡ್ಸ್ 6:27. ಇವತ್ತೇ ಫಸ್ಟ್ ಟೈಮ್ ನಮ್ಮ ಮನೆ ಪತಿದೇವನ ಜೊತೆ 6:27 ಮನೆಗೆ ಹೋಗ್ತಾ ಇರೋದು ನಾನು. ಯಾವಾಗ ನೋಡಿದ್ರು 4:15 ಬಂದರೂ 7 ಗಂಟೆ 7 ಕಾಲ ಆಗೋದಿಲ್ಲ. ಇವತ್ತೇ ಬೇಗ ಹೋಗ್ತಾ ಇರೋದು, 1/2 an hour ಬೇಗ ಹೋಗ್ತಾ ಇದ್ದೀನಿ. ಹಾಲು ಕಟ್ಕೋತಾರೆ, ಹಾಲು ಇವತ್ತೇ ನನ್ನ ಬೇಗ ಕರ್ಕೊಯ್ತಾ ಇರೋದು. ಕರೆಕ್ಟಾಗಿ 7 ಗಂಟೆ ಮಾಡೋರಿ. ದೀಪು ಒಂಥರ ಚೆನ್ನಾಗಿ ಕಟ್ತಾನೆ ಹಾಲಿನ್ಕ್ಯಾನ. ನೆನೆ ಅವನೇನು ಮಾಡ್ದ ಗೊತ್ತೇ, 2 ಒಟ್ಟಿಗೆ, ಈ ಕಡೆ 2 ಈ ಕಡೆ 1 ಕಟ್ಕೊಂಡು ಮುಂದಕ್ಕೊಂದು ಮಡಿಕೋ ಹೋದ. ಇವಾಗ ಎತ್ತು ತಿನ್ಕಣ ಮಾಡ್ರಿ. ನಾನೇನು ಆಡ್ಕತ್ತೀಯಲ್ಲ, ನೀನು ಇಲ್ಲದಾಗ ಯಾರು ಎತ್ತು ಕೊಟ್ಟಾರು? ಆ ಹುಡುಗ ಅಂತಿದ್ನಂತೆ, ಯಾರಣ್ಣ ಇವತ್ತು ಇಷ್ಟು ಚೆನ್ನಾಗಿ ಕಟ್ಟಿದ್ದೀರಲ್ಲ ಹಾಲಿನ್ಕ್ಯಾನ, ದಿನ ಬಿಚ್ಚಿಕೆ ಆಯ್ತಾ ಇರಲಿಲ್ಲ ಹಾಲಿನ್ಕ್ಯಾನ ಅಂತಿದ್ನಂತೆ. ಮುಂದೆ ಕೂತ್ಕೊಳ್ಳೋಣ, ಇಲ್ಲಿ ಕೂತ್ಕೊಳ್ಳೋಣ. ಬ್ಯಾಕ್ಲಾಗ್ಬಿಟ್ಟು
ಇನ್ನು ರೌಂಡ್ಸ್ಕಾ ಇನ್ನೇನೆಲ್ಲ ಕೆಲಸ ಆಯ್ತಲ್ಲ. ಸಾಕು ಬಿಡ್ರಿ, ನೀನು ಕುತ್ಕೋತೀಯಲ್ಲ. ಹ್ಞೂ ಹಾಕತ್ತೀನಿ ಬಾ, ಎತ್ಕೊಡೋಣದ. ಬಾಗ್ಲಾಕೊಂಡ್ಬಿಡ್ತೀನಿ, ನನ್ನ ಫೋನು ಎಲ್ಲ ಎತ್ಕೊಂಡ್ಬಿಡ್ತೀನಲ್ಲ. ಅಯ್ಯೋ ನಿಂದೊಂದು ಇವ್ರ ಬಟ್ಟೆ ಎಲ್ಲ ಪಾಸು ಮುದ್ರಕತ್ತೀನಿ ನಡೀರಿ, ಇಲ್ಲಿ ಮಡಿಕೊಂಡಿದ್ದೀನಿ. ಓ ಬಾಯ್ ಇದು ನೋಡಿ, ಈಗ ಎಲ್ಗೋ ಬರ್ತಾ ಇದೆ ಕುಂಟ್ಕೊಂಡು, ತಿರುಗಕ್ಕೆ ಹೋಗಿತ್ತು. ನಮ್ಮ ಯಜಮಾನ್ರು ಪಾನಿಪುರಿ ತಂದ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಿನ್ನೆ ನನ್ನ ಜೊತೆ ಫೈಟ್ ಮಾಡಿದಾರೆ, ಅದಕ್ಕೆ ಹೇಳ್ತೀನಿ. ಇದು ಪಾನಿಪುರಿ ತಂದ್ಕೊಟ್ಟಿದ್ದಾರೆ. ಇದು ನನ್ನ ಮಗನಿಗೆ ತಿಕ್ಕಿದ್ದೀನಿ. ಅವನು ಈ ಥರದ್ದು ತಿನ್ನಲ್ಲ, ಈ ಥರದ್ದು ಇಷ್ಟಪಡಲ್ಲ. ನನಗೆ ಅಂದರೆ ಪಾನಿಪುರಿ ತುಂಬ ಇಷ್ಟ, ಅದಕ್ಕೆ ಅವನಿಗೆ ತಿಕ್ಬಿಡ್ತಾಯಿದ್ದೀನಿ. ಇದನ್ನೀಗ ಕಲಿಸ್ಬಿಟ್ಟು ಬೋಲ್ಗೆ ಹಾಕೋಣ. ಚಳಿಗೆ ವೆದರ್ಗೆ ಪೇಟೆಗೆ ಹೋಗಿದ್ರೇನೋ ಮೋಸ್ಟ್ಲಿ, ಅದಕ್ಕೆ ತಂದಿದ್ದಾರೆ. ನನಗೆ ಗೊತ್ತಿಲ್ಲ. ಈಗ ಗಂದ್ರು ಪಾನಿಪುರಿ ತಂದಿದ್ದೀನಿ, ಬಿಸಿ ಬಿಸಿ ಇದು ತಿನ್ಕೊಳ್ಳಿ ಅಂತ, ಅದಕ್ಕೆ ಕಲಿಸ್ತಾ ಇದ್ದೀನಿ. ಜಾಸ್ತಿ ಹೊಂದ್ಬಿಟ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಅಲ್ವಾ. ಸರ್ವ್ ಮಾಡ್ಕೊಬಿಡೋಣ ಫಸ್ಟ್ ಬನ್ನಿ. ಸೊ ನನ್ನ ಮಗಳಿಗೆ, ನಮ್ಮ ದೊಡ್ಡಮ್ಮನಿಗೆ ಕೊಡೋಣ. ನಮ್ಮ ದೊಡ್ಡಮ್ಮ ಸೊಪ್ಪು ಅಲ್ಲೇ ಮಡುಗು, ಸೊಪ್ಪ ನೋಡ್ತೀನಿವ ಮಡುಗು, ಅಲ್ಲೇ ಒಂದು ನಿಮಿಷ. ಎಲ್ಲ ಎಷ್ಟಿರೋದು? ನಮ್ಮ ಅತ್ತೆ ಸೊಪ್ಪು ಕೊಟ್ಟು ಕಳಿಸಿದ್ದಾರೆ ಫ್ರೆಂಡ್ಸ್. ಲೈಟ್ ಹಾಕ್ತೀನಿ. ಸೊಪ್ಪು ಸಿಕ್ಕು, ಸೊಪ್ಪು ಚೆನ್ನಾಗಿತ್ತಾ? ಯಾವುದು ಕೀರೆ ಸೊಪ್ಪು, ಸಬ್ಸಿಗೆ ಅಷ್ಟು ಫ್ರೆಶ್ ಆಗಿದೆ. ಬೋಂಡು ಚೆನ್ನಾಗಿರ್ತದಲ್ವ. ಸೊ ನೋಡೋಣ, ಅವ್ನ ಕೈಲಿ ಬಂದರೆ ನಾಳೆ ಮಾಡಿಸ್ತೀನಿ ಸ್ವಲ್ಪ ಬೋಂಡನ. ಕೀರೆ ಸೊಪ್ಪು ಉಪ್ಸಾರಿಗೆಲ್ಲ ಮೊಸಕ್ಕೆಲ್ಲ ಚೆನ್ನಾಗಿರ್ತದೆ, ಫ್ರೆಶ್ ಆಗೋದು. ಎತ್ತಿಕ್ಬಿಡು, ಅಲ್ಲಿ ಹಾಕ್ಕೊಂಡಿಗೆ ತಿಂತೀನಿ ಬಾ. ಇಷ್ಟು ಗಲೀಜೈತೆ. ಎಲ್ಲ ಬೋಗ್ಸೋಗಿತ್ತು. ಯಾರು ಬೆಳೆದಿದ್ರೇನೋ? ಇಲ್ಲ, ಇವರು ಬಾವಲಿಯರು ಬೆಳಗಿಳ್ದಿದ್ರೇನೋ ಕೊಟ್ಟವ್ರೆ. ಎತ್ಕೊ ತಿನ್ಬಾ, ಇಲ್ಲದೆ ನಿನಗೆ ಅವ. ಸೊ ಇಲ್ಲ ಅಂತೀರಣ್ಣ, ನಮ್ಮ ದೊಡ್ಡಮ್ಮನಿಗದು ಅಮ್ಮ ಬರ್ತಾರೆ, ಎತ್ಕೊ ತಿಂತಾರೆ. ಮಸಾಲೆ ಫ್ರೀ ನಮ್ಮ ಲಕ್ಕಿ ಬಿಡ್ಕೊತಾವಳೆ. ಅವಳೆಗೆ ಜಾಸ್ತಿ ಒಳಗಡೆ ಬಿಡ್ಕೊತಲ್ಲ ಫ್ರೆಂಡ್ಸ್. ಬಂದರೆ ಏನು ಡ್ಯಾನ್ಸ್ ಮಾಡಾಕ್ಬಿಡ್ತಾಳೆ. ಸ್ನಾನ ಮಾಡಿಸ್ಲಿಲ್ಲ, ನೀರು ನನಗೆ ಸ್ನಾನ ಮಾಡಲ ಇವತ್ತು ನಾನು, ನೀರು ಇಲ್ಲದೆ ಕಾರಣ. ಬಿಳಿ ಹೋಗಿ. ಏಯ್ ಇಲ್ಲೇ ಇದೆಯಾ ನೀನು? ಹೋಗ್ಬೇಡ ನೀನು ತೋಟಕ್ಕೆ. ನಾವು ಹೆಂಗಾರ ಹೌಸ್ ಬರಲಿ ಬಂದ್ಬಿಡ್ತವೆ. ಈಗ ನೋಡಿ ಲಕ್ಕಿ ಓಡ್ ಬರ್ತಾಳೆ. ನೋಡಿ ನೋಡಿ, ಸೋಫಾ ಇಲ್ಲ, ಅಕ್ಕಿ ಹುಳ ಕಟಕ ಅನ್ನೋದು ಚೆಂಗ್ಳುನ ಹುಳ. ಇಡೀ ಸೋಫಾ. ಅಯ್ಯೋ ಕರ್ಮದವಳೆ. ನೋಡ್ಕೊಳ್ಳಿ ಹಂಗೆ ಒಂದು ರೌಂಡು ಹೋಯ್ತಾಳೆ. ಅಲ್ಲಿ 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 ಕರ್ಕೊಂಬಂದು ಕೂಡಾಕೊಡು, ಕರ್ಕೊಂಬಂದು ಕೂಡಾಕು. ಏ ಬಾಬಾ, ಏನು ಡ್ಯಾನ್ಸ್ ಮಾಡ್ತಾಳೆ ಅನ್ಬೇಡಿ, ಬಿಟ್ರೆ ಹಿಂಗೆ ಹೇಳ್ದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಲಕ್ಕಿ ನೋಡ್ಕೊಂಡು ಹೋಗಿ ತುಂಬ ಖುಷಿ ಆಯಿತು. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋದಾಗಿತ್ತು ಖಾಲಿ ಹೋಗಿ ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೊನೆಗೂ ಬಿಟ್ಟಿಲ್ಲ ಲಕ್ಕಿ, ತಿಂಡಿ ಎಲ್ಲ ಹಾಕಿಸ್ಕೊಂಡು ತಿಂದು ಮಜಾ ಮಾಡಿದ್ಲು. ಅವಳಿಗೆ ಇಷ್ಟ ಬಂದಂಗೆ ಕುಣಿದ್ಲು, ಇಷ್ಟ ಬಂದಂಗೆ ಆಡಿದ್ಲು. ಸೊ ನನಗಂತೂ ತುಂಬ ಖುಷಿ ಆಯಿತು. ನನಗಂತೂ ಪ್ರಾಣಿಗಳನ್ನ ತುಂಬಾ ಇಷ್ಟ ಅದರಲ್ಲಿ. ಹಾಗಾಗಿ ನಾನು ಏನೋ ನನ್ನ ಜೊತೆಲಿ ಏನೋ ನನ್ನ ಜೊತೆಲಿ ಇರುವಂಥದ್ದು ಏನಾದರೂ ಸಡನ್ನಾಗಿ ಮರೆಯಾದರೆ ಅದನ್ನು ಕಣ್ಣು ಕಾಣಬೇಕು ಅಂದರೆ ನೆಮ್ಮದಿಯಾಗಿ ಆಟ ಆಡಬೇಕು, ಆ ಥರ ನಾನು.
ಸೊ ಫೈನಲಿ ಇದಾಗಿತ್ತು ನೋಡಿ. ಹಿಂಗೆ ಬಂದು ಸೋಫಾ ಗೀಫ ಎಲ್ಲ ಹಿಂಗೆ ಹಾಳು ಮಾಡಿ ಕೂದಲು. ಅದು ಏನೇ ಮಾಡಲಿ ಅವಳು ಕುಂದಾಡ್ತಿ ಕುಪ್ಳಿಸಿ ನಡ್ತಾಳಲ್ಲ, ಅದೇ ನನಗೊಂದು ಖುಷಿ. ಸೊ ಇಲ್ಲಿಗೆ ಈ ವಿಡಿಯೋ ಇನ್ನು ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.